ನಮಸ್ಕಾರ ಎಲ್ರಿಗೂ ಶುಭ ಮಧ್ಯಾಹ್ನ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿ ಚೆನ್ನಾಗಿ ಇರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆ್ಯಕ್ಚುಲಿ ನಾನು ಬೆಳಗ್ಗೆಯೇ ವ್ಲಾಗ್ನ ಮಾಡೋಣ ಅಂತ ಮಾಡಿಕೊಂಡೆ. ಬಟ್ ಕಾರಣಾಂತರಗಳಿಂದ ನಾನು ಅಂದಂಗೆ ನನ್ನ ಫೋನ್ ರೀಸೆಟ್ ಆಗಿಬಿಟ್ಟಿದೆ. ರೀಸೆಟ್ ಮೀನ್ಸ್ ಹಳೆ ವೀಡಿಯೋಸು ಏನೇನೋ ಡ್ರಾಫ್ಟಲ್ಲಿ ಇಟ್ಟಿದೆ ಹಳೇದು ಎಲ್ಲನೂ ವಾಶೌಟ್ ಅಂದರೆ ಮೂವ್ ಆನ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನ್ನ ಹತ್ರ ಯಾವುದೂ ವೀಡಿಯೋ ಇರಲಿಲ್ಲ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿದ್ದೆ. ಏನಾಯಿತು ಏನು ಎತ್ತಾ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಹೊಸದು ವೀಡಿಯೋ ನೋಟಿಫೈ ಸಿಗುತ್ತೆ. ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವ್ಲಾಗ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಗೈಸ್, ಅವತ್ತು ಚಪಾತಿ ಮಾಡಿದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಚಪಾತಿ ಮಾಡಿದ್ದೆ, ವಾರ ಪೂಜೆ ಮಾಡಿದ್ದೆ, ವಾಕ್ ಹೋಗಿ ಬಂದಿದ್ದೆ, ಎಲ್ಲ ಆಗಿತ್ತು. ಜೊತೆಗೆ ಸತೀಶ್ ಫ್ರೆಂಡ್ ಮಗಳ ಮದುವೆ. ಸೊ ಅಲ್ಲೂ ಕೂಡ ಹೋಗಿ ಬಂದಿದ್ದೆ. ಯಾಕೋ ಸಿಕ್ಕಾಪಟ್ಟೆ ತಲೆನೋವು, ಸ್ವಲ್ಪ ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಅಪರೂಪಕ್ಕೆ ಎಲ್ಲರೂ ಹೋಗಿ ಬಂದಾಗ ಕಣ್ಣು ದೃಷ್ಟಿ ಥರ ಆಗುತ್ತೆ ನನಗೆ. ಸೊ ಹಾಗಾಗಿ ಸಖತ್ತು ತಲೆನೋವು ಥರ ಫೀಲ್ ಆಗ್ತಾಯಿತ್ತು. ಸ್ವಲ್ಪ ನಿದ್ರೆ ಮಾಡಿ ಎದ್ದಿದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ಗುರುಮಲ್ಲಪ್ಪ ಕೂಡ ಬಂದಿದ್ದರು. ಸೊ ಅವರು ಕೂಡ ಹೋದರು. ಊಟ ಎಲ್ಲ ಅಲ್ಲೇ ಆಯಿತು ಮದುವೆ ಮನೆಯಲ್ಲಿ. ಅಂದರೆ ಮೀನ್ಸ್ ತಿಂಡಿನೇ ತಿಂದಿರಲಿಲ್ಲ ಇಲ್ಲಿ, ಅಲ್ಲಿಗೆ ಹೊರಟೋಗಿದ್ವಿ. ನೈಟ್ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಸತೀಶ್ಗೂ ಬ್ಯುಸಿ ಇತ್ತು. ಸತೀಶ್ಗೂ ಫ್ರೀ ಇಲ್ಲದೆ ಇರೋ ಕಾರಣ, ಸತೀಶ್ಗೆ ಕೆಲಸ ಇದ್ದಿದ್ದ ಕಾರಣ ಸೊ ನೈಟ್ ಹೋಗೋಕ್ಕಾಗಲಿಲ್ಲ. ಬೆಳಿಗ್ಗೆನೇ ಹೋಗಿದ್ವಿ. ಬೆಳಿಗ್ಗೆ ಮೀನ್ಸ್ 9-9:15ಗೆ ಹೋಗಿದ್ವಿ. ಒಟ್ಟಿಗೆ ಊಟ ಮಾಡಿಕೊಂಡು ಬಂದ್ವಿ. ಸೊ ಬಂದು ಇವಾಗ ಕಾಫಿ ಕುಡಿಬೇಕು ಅನ್ನಿಸ್ತು. ಹಾಲು ಕಾಯೋಕೆ ಇಟ್ಟಿದ್ದೀನಿ. ಆಗಲೇ ಅಂದಂಗೆ ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ. ಆಲ್ರೆಡಿ ಹಾಲು ಕಾಯಿತು. ಕಮ್ಮಿ ಮಾಡಿಬಿಡೋಣ, ಎಲ್ಲ ಉಕ್ಕು ಬಂದು ಸುರಿದೋಗ್ಬಿಡುತ್ತೆ. ಒಂದು ಸಣ್ಣ ಪುಟ್ಟ ಫೋಟೋಸ್ ಇದೆ ಅಷ್ಟೇ ನನ್ನ ಹತ್ರ. ಸೊ ಸಣ್ಣ ಪುಟ್ಟ ಫೋಟೋಸ್ ಆ್ಯಡ್ ಮಾಡ್ತೀನಿ. ಮದುವೆ ಸತೀಶ್ ಫ್ರೆಂಡ್ ಮಗಳದು ಅಂತ ಹೇಳಿದೆ. ನಮ್ಮದೇ ಕೇಟ್ರಿಂಗಿಂದ ಎಲ್ಲ ಹೋಗಿದ್ದಂಥದ್ದು. ಸ್ವೀಟು ಕೂಡ ನಾವೇ ಮಾಡಿಸಿದಂಥದ್ದು. ನೈಟು ಸ್ಯಾಂಡ್ವಿಚ್ ಮಾಡಿಸಿದ್ವಿ, ಬೆಲೆ ಸ್ಯಾಂಡ್ವಿಚ್ಚು. ಈಗ ಬೆಳಿಗ್ಗೆಗೆ ಬಾದಾಮ್ ಪುರಿ ಈ ಥರದ್ದೆಲ್ಲ ಮಾಡಿಸಿದ್ವಿ. ನಮ್ಮದೇ ಕೇಟ್ರಿಂಗು. ಸತೀಶ್ ಈ ಥರದ್ರಲ್ಲೆಲ್ಲ ಸ್ವಲ್ಪ ಮಾಡೋದು ಕೊಡೋದು ಈ ಥರದ್ರಲ್ಲೆಲ್ಲ ಒಂಥರ ಧಾರಾಳ ಮನೋಭಾವ. ಮಾಡಲಿ, ಒಳ್ಳೆಯದಾಗಲಿ. ಸೊ ಅವ್ರ ಇದರಿಂದ ನಮಗೂ ಕೂಡ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊಳ್ಳೋದು. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತೀನಿ ನನ್ನ ವ್ಲಾಗ್ ಮುಖಾಂತರ ಅವರಿಗೆ, ಗಂಡ ಹೆಂಡತಿಗೆ, ಹೊಸ ನವ ವಧುವರರಿಗೆ. ನನ್ನ ಹತ್ರ ಇರೋ ಅಷ್ಟು ಫೋಟೋ ವೀಡಿಯೋನ ಆ್ಯಡ್ ಮಾಡ್ತೀನಿ. ಯಾಕಂದರೆ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ, ವಾಶೌಟ್ ಆಗಿಬಿಟ್ಟಿದೆ. ಸೊ ನೋಡ್ಕೊಂಬನ್ನಿ. ವೆರಿ ಗುಡ್ ಮಾರ್ನಿಂಗ್. ಇಷ್ಟೊಂದು ಕಮೆಂಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಹೃದಯದ ಧನ್ಯವಾದಗಳು. ಫ್ರೀ ಟೈಮ್ ತೊಗೊಂಡು ಕಮೆಂಟ್ ಮಾಡಿ ವಿಶ್ ಮಾಡಿರೋದಕ್ಕೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಆ್ಯಸ್ ಯೂಶ್ವಲಿ ಎಲ್ಲ ಕೆಲಸ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿದ್ದೆ. ಅದನ್ನೇ ಡೌನ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ. ಲಾಂಗ್ ವೀಡಿಯೋ ಫಾರ್ಮ್ಯಾಟೇ ಮಾಡ್ಕೊಂಡಿದ್ದೆ, ಬಟ್ ಡಿಲೀಟ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ನನ್ನ ಬರ್ಡೇಗೆ ಅಂತ ನಾನು ಒಂದು ಅಮೆರಿಕನ್ ಡೈಮಂಡ್ ನೋಸ್ ಪಿನ್ನ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೆ. ಹೇಗಿದೆ ಸೊ ಅದನ್ನೆಲ್ಲ ನಿಮ್ಮ ಹತ್ರ ತೋರಿಸೋಣ ಅಂತ ಶಾಪಿಂಗ್ ಕೂಡ ಮಾಡಿದ್ದೆ. ಚಾರು ಬರ್ಡೇ ಬರ್ತಾಯಿದ್ದೆ. ಜೊತೆಗೆ ನಾನೊಂದು ಗೋಲ್ಡ್ ಜ್ಯುವೆಲ್ರಿ ಕೂಡ ಮಾಡಾಕಿದ್ದೆ. ಅದು ಕೂಡ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಎಲ್ಲ ಡಿಲೀಟ್ ಆಗಿದೆ. ತುಂಬ ಮನಸ್ಸಿಗೆ ಬೇಜಾರಾಯಿತು. ಬಟ್ ಯೂಟ್ಯೂಬ್ ವೀಡಿಯೋಸ್ ಮಾಡಲೇಬೇಕಲ್ವ. ಹಾಗಾಗಿ ನನ್ನ ಹತ್ರ ಏನಿದೆ, ಏನು ಮಾಡೋಕ್ಕೆ ಸಾಧ್ಯ ಅದನ್ನು ರೀಕ್ರಿಯೇಟ್ ಮಾಡಿ ಮಾಡೋಣ. ಕ್ರಿಯೇಟಿವಿಟಿ ಅನ್ನೋದು ನಮ್ಮ ಮೈಂಡಲ್ಲಿದೆ, ನನ್ನ ಮನಸ್ಸಲ್ಲಿದೆ. ಬಟ್ ದೇವರು ನನ್ನ ಪರೀಕ್ಷೆ ಮಾಡ್ತಾನೆ ಇದೆ. ಇಷ್ಟೆಲ್ಲ ಕಷ್ಟ ಕೊಟ್ಟರು ಇವಳು ಹೆಂಗೆ ಸರ್ವೈವ್ ಆಗ್ತಾಳೆ ನೋಡೋಣ. ಯೂಟ್ಯೂಬಪ್ಪ ಬೇಡಪ್ಪ, ಯಾವ ವೀಡಿಯೋನೂ ಬೇಡ, ಏನೂ ಬೇಡ ಅಂತ ನಿಲ್ಲಿಸ್ಬಿಡ್ತಾಳ, ಅಥವಾ ವೀಡಿಯೋಸ್ ಮಾಡ್ತಾಳ ನೋಡೋಣ ಅಂತ, ಟೆಸ್ಟ್ ಮಾಡೋಣ ಅಂತ ಈ ಥರ ಎಲ್ಲ ಟೆಸ್ಟ್ ಕೊಡ್ತಾ ಇದೆ ಅಂತ ಅನಿಸುತ್ತೆ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಗಾಡಿಗೆ ತಗೊಂಡು ನಾನು ಕ್ರೋಮಲ್ಲಿ ಮೊಬೈಲ್ನ ಪರ್ಚೇಸ್ ಮಾಡಿದಂಥದ್ದು. ಮನಸ್ಸಿಗಂತೂ ತುಂಬ ಬೇಜಾರಿದೆ, ದುಗುಡ ಇದೆ, ದುಃಖ ಇದೆ, ದುಮ್ಮಾನ ಇದೆ, ಎಲ್ಲನೂ ಇದೆ. ಸೊ ವಿಚಾರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ.
ಐಫೋನ್ದಂತೂ ಆಗೋದೇ ಇಲ್ಲ ಮೇಡಮ್, ಬೇರೆ ಫೋನ್ದಾಗಿದ್ದಿದ್ರೆ ರೀಕ್ರಿಯೇಟ್ ಮಾಡ್ಬೋದಿತ್ತು ಅಂತ ಅಂದರು. ಅಲ್ಲಿಂದ ಸ್ವಲ್ಪ ನಮ್ಮದು ಗಾಡಿ ಎಲ್ಲ ಸರ್ವಿಸ್ ಮಾಡ್ತಾರಲ್ಲ ಅವ್ರ ಹತ್ರ ಬಂದೆ. ಲೇಟ್ ಆಗುತ್ತಾ? ಸ್ವಲ್ಪ ಬ್ರೇಕೆಲ್ಲ ಫೇಲ್ ಥರ ಆಗಿತ್ತು, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದು ಸತೀಶ್ ಯಾಕೆ ಹಿಂಗಿದೆಯಾ ಏನಾಯಿತು ಅಂದರು. ಹಿಂಗೆ ಆಗಿದೆ ಏನೋ ಫೋನು ವೀಡಿಯೋಸ್ ಎಲ್ಲ ಹೋಯಿತು ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದೆ. ಸರಿ ಬಾಯಿಲಿ ಹೋಗಿ ಬರೋಣ, ಕೇಳ್ಕೊಂಬರೋಣ, ವಿಚಾರಿಸ್ಕೊಂಬರೋಣ ಅಂತ KT ಸ್ಟ್ರೀಟ್ ಕರ್ಕೊಂಡೋಗ್ತಾ ಇದ್ದಾರೆ. ನನಗಂತೂ ವೀಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಇರಲಿಲ್ಲ, ಓಪ್ಸು ಇರಲಿಲ್ಲ. ಅಲ್ಲೆಲ್ಲ ನಾನು ಫಸ್ಟ್ ಆಫ್ ಆಲ್ ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ವ್ಲಾಗು ಮಾಡ್ಕೊಳ್ಳಿಲ್ಲ. ಏನಾಯಿತು ನನ್ನ ಮೊಬೈಲ್ಗೆ ಅಂತ ಟೆನ್ಷನಲ್ಲೇ ಇದ್ದುಬಿಟ್ಟೆ. ಇಲ್ಲ ಮೇಡಮ್, ಐಫೋನ್ದು ಯಾವುದೇ ಕಾರಣಕ್ಕೂ ಅದು ಡೌನ್ಲೋಡ್ ಎಲ್ಲ ಮಾಡೋಕ್ಕಾಗಲ್ಲ ಅಂದರು. ಇದೇ ಇದರಲ್ಲಿ ಹುಷಾರು ಕೂಡ ತಪ್ಪಿದ್ದೆ. ಫುಲ್ಲು ಜ್ವರ, ಮೈಕೈ ನೋವು, ತಲೆನೋವು ಎಲ್ಲ ಬಂತು. ಹಾಸ್ಪಿಟ್ಲ್ ಕೂಡ ತೋರಿಸ್ಕೊಂಬಂದೆ. ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಮಾತ್ರೆ ತಿನ್ನಬೇಕಂತೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಈಸ್ ಮೂವ್ ಆನ್, ಮಸ್ಟ್ ಮೂವ್ ಆನ್. ನನಗೆ ಅಂದಂಗೆ ಸತೀಶ್ ಅವರ ಫ್ರೆಂಡ್ ಮಗಳ ಮದುವೆ ಇತ್ತು. ಸೊ ಹಾಗಾಗಿ ಬ್ಯಾಂಕ್ ಲಾಕರ್ಗೆ ಹೋಗಿ ಬರೋಣ ಅಂತ ಆನ್ ದ ವೇ ಬ್ಯಾಂಕ್ ಲಾಕರ್ಗೆ ಹೋಗಿ ಸ್ವಲ್ಪ ಜ್ಯುವೆಲ್ರೀಸ್ ಸತೀಶದು, ನಂದು ಬ್ಯಾಂಗಲ್ಸು, ಕಡ ಮತ್ತು ಕಾಸಿನ ಸರ ಹಾಕ್ಕೊಂಡೇ ಇರಲಿಲ್ಲ. ಸುಮಾರು ವರ್ಷ ಆಗಿತ್ತು ಕಾಸಿನ ಸರ ಹಾಕ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಕಾಸಿನ ಸರ ಆ ಥರದ್ದೆಲ್ಲನೂ ಲಾಕರಿಂದ ತೊಗೊಂಬಂದು ನೋಡಿ, ಇಷ್ಟು ಬಟ್ಟೆ ಇದೆ, ನಾವೆಲ್ಲೇ ಹೋಗಿ ಬರಲಿ, ಏನೇ ಕೆಲಸದ ಮೇಲೆ ಹೊರಗಡೆ ಹೋದರೂ ನಮ್ಮ ಕೆಲಸ ನಾವೇ ಮಾಡಬೇಕು, ಯಾರೂ ಬರಲ್ಲ. ಹುಷಾರಿಲ್ಲ ಅಂತ ಕೂತ್ಕೊಂಡು ಮಲ್ಕೊಂಡ್ರೂ ಕೂಡ ಅರ್ಧ ಗಂಟೆ ರೆಸ್ಟ್ ಮಾಡಿದ್ರು ಕೂಡ ವಿತಿನ್ ನೆಕ್ಸ್ಟ್ ಮೂಮೆಂಟೇ ಎದ್ದು ಎಲ್ಲ ಕೆಲಸಗಳನ್ನ ನಾವೇ ಮಾಡಬೇಕು, ಇನ್ಯಾರು ಬರ್ತಾರೆ. ಸೊ ಯಾವ ಸೀರೆ ಹಾಕ್ಕೊಳ್ಳೋಣ ಏನು ಎತ್ತ ಅಂತ, ಇದು ಒಂದು ಮೈಸೂರು ಸಿಲ್ಕ್ ಸೀರೆ, ಇದು ಒಂದೇ ಸಲ ಹಾಕಿರೋದು, ಇದನ್ನೇ ಹಾಕ್ಕೊಳ್ಳೋಣ, ಬ್ಲ್ಯಾಕ್ ವಿತ್ ಮತ್ತು ಇದು ಚೆನ್ನಾಗಿದೆ ಕಾಂಬಿನೇಷನ್ನು. ಸೊ ಇದನ್ನು ಐರನ್ ಮಾಡೋಣ ಅಂತ ನೋಡಿ ಯಾವ ಕತೆ ಆಗಿದೆ ಬ್ಲೌಸ್ ಎಲ್ಲ. ಸೊ ನಾನು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ಎಷ್ಟೇ ತಲೆನೋವಿರಲಿ, ಬ್ಯುಸಿ ಇರಲಿ, ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ. ಸೊ ಸತೀಶ್ದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನು ಕೂಡ ಐರನ್ ಮಾಡಿಟ್ಟು ನಂದು ಸೀರೆ ಬ್ಲೌಸ್ ಎಲ್ಲ ಸಿಂಪಲಾಗಿ ಐರನ್ ಮಾಡಿಟ್ಟೆ. ಇನ್ನು ನಾಳೆ ಬೆಳಗ್ಗೆ ಮದುವೆಗೆ ಹೋಗಬೇಕು, ಯೂನಿಫಾರ್ಮ್ಸ್ ಇತ್ತು, ಅದನ್ನು ಕೂಡ ಎಲ್ಲ ಐರನ್ ಮಾಡಿ ಮುಗಿಸಿ ಜ್ಯುವೆಲ್ರಿ ಎಲ್ಲ ಎತ್ತಿಕ್ಕಿ ನಾಳೆ ಬೆಳಗ್ಗೆ ಹೋಗೋವಾಗ ತೊಗೊಂಡ್ರೆ ಆಯಿತು ಅಂತೇಳಿ ಏನೇನು ಬೇಕೋ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಬಿಡೋಣ ಅಂತ. ಯಾವುದೇ ಆದ್ರೂ ಗೈಸ್ ಏನೂ ಒಂಥರ ಹೀಗೆ ಆಗುತ್ತೆ, ಹೀಗೆ ಇರುತ್ತೆ ಅಂತೇನು ಪ್ರೆಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಲೈಫ್ ಒಂಥರ ಹಾಗೇ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಮಧ್ಯಾಹ್ನ ಇವತ್ತು ಯಾಕೋ ನನಗೆ ಜ್ವರ ಬಂದಂಗೆ ಆಗಿತ್ತಲ್ವ, ಬಾಯಿ ಸರಿ ಇರಲಿಲ್ಲ. ಎಲ್ಲ ತರಕಾರಿ ಮೀನ್ಸ್ ಅಂದರೆ ಹೀರೆಕಾಯಿ, ಹೆಸ್ರು ಕಾಳು ಎಲ್ಲ ಹಾಕಿ ಒಂದು ಉಪ್ಸಾರು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಟು ಹಸಿರುಮೆಣ್ಸಿಕಾಯಿ ಖಾರ ಮಾಡಿ ಬಿಸಿ ಮುದ್ದೆ ಮಾಡಿ ಬಾಯಿಗೆ, ಚಳಿ ಜ್ವರದ ಬಾಯಿಗೆ ಒಳ್ಳೆ ಊಟ ಮಾಡಿದೆ. ಇದಿಷ್ಟು ನಡೆದಿತ್ತು. ಇದು ನೆಕ್ಸ್ಟ್ ಡೇ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಒಂದಲ್ಲ ಎರಡಲ್ಲ ಗೈಸ್, 8 ವೀಡಿಯೋ ಡಿಲೀಟ್ ಆಗಿದೆ. ಏನು ಮಾಡಲಿ ನಾನು, ನೀವೇ ಹೇಳಿ. ಸೊ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಈಗ ದಾರಿಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕಾಗತ್ತೆ. ಬೇಡದೆ ವಸ್ತುಗಳು, ಬೇಡದೆ ಥಿಂಗ್ಸ್ ಎಲ್ಲ ದಾರೀಲಿ ಬಿದ್ದಿರುತ್ತೆ. ಸೊ ಕಣ್ಣನ್ನು ನೆಲದ ಮೇಲೆ ಬಿಟ್ಕೊಂಡು ಓಡಾಡ್ತೀನಿ. ನಾನು ಕಲ್ತಿರೋ ವಿದ್ಯೆನ ಎಲ್ಲನೂ ಪ್ರಯೋಗ ಮಾಡಿ KT ಸ್ಟ್ರೀಟ್ಗೆ ಹೋಗಿ ಬಂದೆ, ಕ್ರೋಮ್ಗೆ ಹೋಗಿ ಬಂದೆ, ಎಲ್ಲೂ ಏನೂ ಸರಿ ಹೋಗಲಿಲ್ಲ. ನನ್ನ ಹಣೆ ಬರ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಮೂಗ್ಬಟ್ಟೆ ಹೇಗೆ ಕಾಣಿಸ್ತಾ ಇದೆ, ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು. ಯದು ಪಾಪು ಬಂದಿದ್ದ, ಅವನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಸೊ ಅವನು ನೋಡಿ ಆಟ ಆಡ್ತಾ ನನ್ನ ಜೊತೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಮುಗಿಸಿ ನಾನು ಮನೇಲಿ ವಾರ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ, ಒಂಚೂರು ಸಮಾಧಾನ ಆಗುತ್ತೇನೋ ಅಂತ ಹೇಳಿ ಮನಸ್ಸೇ ಸರಿ ಇಲ್ಲ. ಏನೋ ಒಂದು ಕಷ್ಟಪಡೋಣ ಅಂತ ಅನ್ಕೋತಾ ಇದ್ದೀನಿ. ಮೇಲಿಂದ ಮೇಲೆ ಒತ್ತಡಗಳು, ಪ್ರೆಷರ್ಗಳು ಬೀಳ್ತಾನೆ ಇದ್ದಾವೆ ನನ್ನ ಮನಸ್ಸು ಮೇಲೆ. ಇದೆಲ್ಲ ಬೇಡಪ್ಪ, ಯಾವ ವೀಡಿಯೋನೂ ಬೇಡ, ಯಾವ ಫೋನು ಬೇಡ ಅಂತ ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಒಂಚೂರು ಸಮಾಧಾನ ಆಗಲಿ ಅಂತ ಬಂದೆ. ನಿಮ್ಮೆಲ್ಲರ ಸಜೆಷನ್ ನನಗೆ ತುಂಬ ಮುಖ್ಯ. ಹೇಳಿ, ನೀವು ನನಗೆ ಸಜೆಸ್ಟ್ ಮಾಡಿ, ವೀಡಿಯೋಸ್ ನಿಲ್ಲಿಸ್ಬಿಡ್ಲಾ, ಮಾಡೋದು ಬೇಡವಾ ಅಂತ. ತಿಂಡಿನೂ ತಿನ್ನಲಿಲ್ಲ. ಸತೀಶು ರೆಡಿ ಆಗು ಅಂದರು. ನೆನ್ನೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದೆ ಅಲ್ವಾ,
ಸೊ ಗುರುಮಲಪ್ಪ ಬಂದಿದ್ದರು, ಸಿಂಪಲ್ಲಾಗಿ ರೆಡಿಯಾಗಿ ಮದುವೆಗೆ ಹೋಗ್ತಾಯಿದ್ವಿ. ನಾನು ಲಾಂಗ್ ವೀಡಿಯೋನೇ ಮಾಡಿದ್ದೆ, ನಾನು ಹೇಳ್ತಿದ್ದೀನಲ್ಲ. ಸೊ ತಿಂಡಿ ಯಾಕೆ ತಿನ್ನಲಿಲ್ಲ ಎಲ್ಲನೂ ವೀಡಿಯೋ ಮಾಡಿದ್ದೆ. ಬಟ್ ನೋಡಿ, ಅದು ದುರಾದೃಷ್ಟ, ನನ್ನ ದುರಾದೃಷ್ಟ. ಒಂದೊಂದ್ಸಲಿ ನಿಜವಾಗ್ಲೂ ಅನಿಸತ್ತೆ ವಿಡಿಯೋನೇ ಮಾಡಬಾರ್ದು ಅಪ್ಪ ಅಂತ. ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ, ನೀವು ನನಗೆ ಆನ್ಸರ್ ಮಾಡಿ. ಚೌಟ್ರಿಗೆ ಬಂದ್ವಿ, ಚಿಕ್ಕಮ್ಮನ ಕೇತನ ಛತ್ರ. ಇವರು ಕುಮಾರಣ್ಣ ಅಂತ, ಅವ್ರ ಮಿಸ್ಸಸ್ಸು ಶೀಲಾ ಅಕ್ಕ, ಮತ್ತು ಅವ್ರ ಮಗಳು ಅಳಿಯ. ಒಂಥರ ಅವರು ಮಗ ಅಂತ ನನ್ನ ತಂಗಿ ಥರ ನೋಡ್ತಾರೆ. ಗುರುಮಲಪ್ಪ ಕೂಡ ನಮ್ಮ ಸೆಂಟ್ರಲ್ಲಿ ಇದ್ದಾರೆ, ನೋಡ್ಬೋದು. ಇದು ಒಂದೇ ಫೋಟೋ ನನ್ನ ಹತ್ರ ಇರೋದು, ಸುಮಾರು ಫೋಟೋಗಳು ಕ್ಲಿಕ್ ಮಾಡಿಸ್ಕೊಂಡ್ವಿ. ಅವರೆಲ್ಲ ತೆಗೆದ್ರು, ಪುನೀತದೆಲ್ಲ ಸ್ಟ್ಯಾಚು ಅಂದರೆ ಫೋಟೋ ಹಾಕ್ಸಿದ್ರಲ್ಲ ಫೋಟೋ ಫ್ರೇಮ್ ಮುಂದೆ. ಬಟ್ ನನಗೆ ನಿಜಕ್ಕೂ ಫೋಟೋಸ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದು ಕ್ಯಾಂಡಿಡ್ ಒನ್ ಗುರುಮಲಪ್ಪ ತೆಗೆದಿರೋ ಪಿಕ್ಕು. ಇವತ್ತು ಅವರೇ ನನ್ನ ಫೋಟೋಗ್ರಾಫರ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರಲ್ವ, ಹೇಗೆ ತೆಗೆದಿದ್ದಾರೆ, ಚೆನ್ನಾಗಿ ತೆಗೆದಿದ್ದಾರೆ. ಫೋಟೋಗ್ರಾಫರು ಅವರೇ, ವಿಡಿಯೋಗ್ರಾಫರು ಅವರೇ. ಹೆಂಗೆ ಕಾಣಿಸ್ತಾ ಇದ್ದೀನಿ, ಅಪರೂಪಕ್ಕೆ ಕಾಸಿನ ಸರ ಹಾಕ್ಕೊಂಡಿದ್ದೀನಿ. ಗೊಂಬೆ ಬೇರೆ ಮಧ್ಯ ಒಂದು ಬಂದುಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಮುಖನೇ ಕಾಣಿಸ್ತಾ ಇಲ್ಲ ಅದರಲ್ಲಿ. ಸೊ ವಿಡಿಯೋ ತುಂಬ ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ರು ಗುರುಮಲಪ್ಪ, ನಿಜಕ್ಕೂ ಹೇಳಬೇಕು ಅಂದರೆ. ಬಟ್ ಏನು ಮಾಡ್ತೀರಾ, ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋಂಗೆ. ಊಟನೂ ಅಷ್ಟೇ, ನಮ್ಮದೇ ಕೇಟ್ರಿಂಗ್ದಲ್ವ, ತುಂಬ ಚೆನ್ನಾಗಿತ್ತು. ಸತೀಶ್ ನಮ್ಮ ಹತ್ರ ಕುಕ್ಕೆ, ಅವರು ಕೂಡ ಸತೀಶ್ ಅಣ್ಣ ಅಂತ ಕರಿತೀವಿ ನಾವು. ಅವರೇ ಹೆಡ್ಕಕ್ಕು, ಅವರೇ ಅಡುಗೆ ಮಾಡಿದಂಥದ್ದು. ಸೊ ಸ್ವೀಟು ಬಾದಾಮ್ ಪುರಿನ ಅಂದಂಗೆ, ನೈಟ್ ಮಲೈ ಸ್ಯಾಂಡ್ವಿಚ್. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಬಂದ್ವಿ. ಮನೇಲೂ ಒಂದು ಸಣ್ಣ ಪುಟ್ಟ ವೀಡಿಯೋಗಳನ್ನ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಒಂದು 5 or 6 ಇಯರ್ಸ್ ಆಗಿರ್ಬೋದು ನಾನು ಈ ಕಾಸಿನ ಸರ ಹಾಕ್ಕೊಂಡು. ಈ ಕಾಸಿನ ಸರ ಹಾಕಲೇಬೇಕಿವತ್ತು ಅಂತ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತಲೇ ನಾನು ಬ್ಯುಸಿ ಇದ್ದರೂ ಕೂಡ ಬ್ಯಾಂಕ್ ಹೋಗಿ ಲಾಕರಿಂದ ಎಲ್ಲ ಸೈನ್ ಎಲ್ಲ ಮಾಡಿ ಜ್ಯುವೆಲ್ರೀಸ್ ಎಲ್ಲ ತಂದು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಗೈಸ್, ಎಲ್ಲ ವೀಡಿಯೋ ಮಾಡಿದ್ದೆ. ಬಟ್ ನಾನು ಕೇಳ್ತಾ ಇದ್ದೀನಿ, ಸೀರಿಯಸ್ಸಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವ್ಲಾಗೆಲ್ಲ ಯಾರ್ಯಾರು ನೋಡ್ತೀರಾ, ನನ್ನ ಲವ್ಲಿ ಸಿಸ್ಟರ್ಸ್ ನಂಗೆ ಕಮೆಂಟಲ್ಲಿ ಹೇಳಿ, ನಾನು ವ್ಲಾಗ್ನ ಕಂಟಿನ್ಯೂ ನಿಲ್ಲಿಸ್ಬಿಡ್ಲೋ ಅಂತ. ಇವತ್ತು ನನ್ನ ಬರ್ಡೇಗೆ ಸತೀಶ್ ಕೊಟ್ಟಂಥ ಗೋಲ್ಡ್ ರಿಂಗ್ ಕೂಡ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೆ ಅಂತ ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಕಾಯ್ತಾ ಇದ್ದೆ. ನಿಮ್ಗೇನಾದ್ರು ಅನ್ಸುತ್ತಾ ನನ್ನ ಜ್ವರ ಬಂದಿರೋ ಮುಖ ಇದು, ನಂಗೆ ಜ್ವರ ಬಂದಿತ್ತು ಅಂತೇನಾದರೂ ನಿಮಗೆ ಫೀಲ್ ಆಯಿತಾ? ಫೀಲ್ ಆಗಿದ್ದರೆ ಖಂಡಿತ ಹೇಳಿ. ಇದೆಲ್ಲ ಮುಗಿಸ್ಕೊಂಡು ನಾನು ಆಗಲೇ ಅಂದಂಗೆ ಚಾರು ಬರ್ಡೇ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಕೂಡ ಮಾಡಿದ್ದೆ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಏನೇನು ತರಿಸಿದ್ದೆ ಅದೆಲ್ಲ ಪ್ರತಿಯೊಂದು ತೋರಿಸ್ತೀನಿ ಇನ್ನೊಂದು ವ್ಲಾಗಲ್ಲಿ. ಸಂಜೆ ಆಗೋಯಿತು. ಸೊ ಅವಳಿಗೆ ಬರ್ಡೇ ನಾಳೆ, ಬಟ್ ಇವತ್ತು ಅವಳದು ಓದ್ಕೊಳ್ಳೋದು, ಬರ್ಕೊಳ್ಳೋದು, ಟ್ಯೂಷನ್ಗೆ ಹೋಗೋದು ಎಲ್ಲನೂ ಇದೆ. ಜೊತೆಗೆ FA1 ಗಾಯ್ಸ್ ಇನ್ಮೇಲೆ ಶುರು ನನಗೆ ಡ್ರಿಲ್ಲು. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಕನ್ನಡ ಅಂದರೆ ಸ್ವಲ್ಪ ಕಷ್ಟ, ಇರಿಸು ಮುರುಸು. ನಿಮ್ಮ ಮನೇಲೆಲ್ಲ ಹೆಂಗೆ? ಸೊ ಅದಕ್ಕೋಸ್ಕರ ಈ ಸಲ ಅವಳನ್ನ ಬೇಕು ಅಂತಲೇ ನಾನು ಟ್ಯೂಷನ್ಗೆ ಜಾಯಿನ್ ಮಾಡಿದ್ದೀನಿ. ಸುಮಾರು ಜನ ನೀವು ಮುಖಕ್ಕೆ ಏನು ಅಪ್ಲೈ ಮಾಡ್ತೀರಾ, ನಿಮ್ಮ ಗ್ಲೋ ಸ್ಕಿನ್ ಇದೆ, ನಿಮಗೆ ನಿಮ್ಮ ಫೇಸಲ್ಲಿ ಗ್ಲೋ ಇದೆ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ, ಅಥವಾ ನಿಮ್ಮ ನೈಟ್ ರೊಟೀನ್ ಹೇಗಿರುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ. ನಂಬ್ತಿರೋ ಬಿಡ್ತಿರೋ, ನನ್ನ ಮುಖದಲ್ಲಿ ನಂದು ಒಂಥರ ಆಯಿಲಿ ಫೇಸು, ಜೊತೆಗೆ ಜಾಸ್ತಿ ಅರಿಶಿನ ಕುಂಕುಮ ಯೂಸ್ ಮಾಡೋದ್ರಿಂದ ನೀವು ನೋಡ್ಬೋದು. ನೀವು ಹತ್ರದಿಂದ ನೋಡಿದೆ, ಯಾವುದೇ ಫಿಲ್ಟ್ರ್ ಏನೂ ಹಾಕಿಲ್ಲ. ನನಗೆ ಸ್ವಲ್ಪ ಕಾರಳ್ಗಳಾಗ್ತಾಯಿದೆ. ಇಲ್ಲೋ ಕೆನ್ನೆ ಮೇಲೊಂದು, ಇಲ್ಲಿ ಅಮ್ಮಂಗೆ ತುಂಬ ಕಾರಳ ಆಯಿತಾ. ಸೊ ಹಾಗಾಗಿ ಮುಂಚೆ ಎಲ್ಲ ಇರಲಿಲ್ಲ, ಈ ನಡುವೆ ಕಾರಳ ಆಗ್ತಾಯಿದೆ. ಸೊ ಬೆಳಿಗ್ಗೆ ಒಂದು ಮದುವೆ ಫಂಕ್ಷನ್ ಇತ್ತು, ಇವಾಗ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ ತಲೆಗೆ. ಸೊ ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ಹೇರು, ಈ ನಡುವೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ. ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಎರಡೂ ಎಣ್ಣೆ ಮಿಕ್ಸ್ ಮಾಡಿ ಹಚ್ತೀನಿ ತಲೆಗೆ. ಹಿಂಗೆ ಹಾಕ್ಬಿಡ್ತೀನಿ ಎತ್ಬಿಟ್ಟು. ನನಗೆ ಈ ಥರ ಎಲ್ಲ ಬಿಟ್ಕೊಂಡು ಇರೋಕ್ಕೆ ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ಸ್ವಲ್ಪ ಸೌಂಡ್ ಇಗ್ನೋರ್ ಮಾಡಿ, ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನಾನು ಏನೂ ಹಾಕಲ್ಲ, ಮುಖ ತೊಳೆಯೋದು ಒಂದು 5-10 ನಿಮಿಷ. ಇವಾಗ ನಾನು ಏನು ತಲೆಗೆ ಎಣ್ಣೆ ಅಪ್ಲೈ ಮಾಡಿದೆ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಚೆನ್ನಾಗಿ ಮುಖಕ್ಕೆ ಈ ಥರ ಮಸಾಜ್ ಮಾಡ್ಕೊಂಡಿದ್ದೀನಿ. ಹೀಗೆ ಅಪ್ವರ್ಡ್ ಮೋಷನಲ್ಲಿ ಮಸಾಜ್ ಮಾಡ್ಕೊತೀನಿ. ಒಬ್ಬೊಬ್ಬರು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಲ್ಲ, ಮುಖ ಟ್ಯಾನ್ ಆಗುತ್ತೆ, ಕಪ್ಪಾಗುತ್ತೆ ಅಂತ. ಅದು ಒನ್ಸ್ ಇನ್ ವೈಲ್ ಮಾಡಿಕೊಂಡ್ರೆ ಏನು ಅನಿಸಲ್ಲ. ಈಗ ಮಕ್ಕಳಿಗೆಲ್ಲ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಲ್ವಾ, ಹಾಗೆ. ಸೊ ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ.
ನಾನಂತ ಸ್ಪೆಷಲ್ಲಾಗಿ ಏನು ಯೂಸ್ ಮಾಡಲ್ಲ ಗೈಸ್. ಅಂಥ ನಂದೇನು ಸ್ಕಿನ್ ಕೇರು ಆ ಕೇರು ಈ ಕೇರು ಎಂತ ಇಲ್ಲ. ಮಣ್ಣು ಮಸಿ ನಾರ್ಮಲಾಗಿ ನೀವು ಹೆಂಗೆಲ್ಲ ಟಿಪಿಕಲ್ ಹೌಸ್ ವೈಫ್ಸ್ ಇರ್ತೀರೋ ನಾನು ಹಾಗೇ ಕೋಲ್ಡ್ ವಾಟ್ರಲ್ಲಿ ಜಾಸ್ತಿ ಮುಖ ತೊಳಿತೀನಿ, ಬಿಸಿನೀರು ವಾರ್ಮ್ ವಾಟರ್ ಯೂಸ್ ಮಾಡೋದಕ್ಕಿಂತ. ಮುಖಕ್ಕೆ ಆದಷ್ಟು ಮೈಲ್ಡ್ ಆಗಿರೋ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ನೀವು ಎನಿ ಒನ್ ಯೂಸ್ ಮಾಡಿ, ಮೈಲ್ಡ್ ಆಗಿರಲಿ. ನಾನು ಯೂಸ್ ಮಾಡೋದು ಡವ್ ಸೋಪ್. ನಿಮಗೆ ಗೊತ್ತಾ, ಈಗ ನಾನು 2 ಸಲ ನೋಡಿ, ಅದು ಮೈಲ್ಡ್ ಆಗಿದೆ ಅಂತ ನಮ್ಗೆ ಯಾವಾಗ ಅನಿಸುತ್ತೆ ಅಂದರೆ ಜಾಸ್ತಿ ನೋರೆ ಹಿಂಗೆ ಹಾಕಿದ ತಕ್ಷಣ ನೋರೆ ಈ ಥರ ಎಲ್ಲ ಬಂದರೆ ಅದರಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಇದೆ ಅಂತ ನಂಬ್ತೀರಾ ಬಿಡ್ತೀರಾ? ಹೇಳಿ ನೋಡಿ, ಹೇಳೋಣ. ನಾನು ಕಣ್ಣು ಬಿಟ್ಟಿದ್ದೀನಿ ನೋಡಿ. ಹಂಗನ್ಬಿಟ್ಟು ನಾನು ಇದು ಪ್ರಮೋಷನ್ ಮಾಡ್ತಾಯಿಲ್ಲ ಡವ್ ಸೋಪ್ಗೆ. ಒಂದು ನಿಮಿಷ, ನಿಮಗೆ ಹೇಳ್ತಾ ಇರೋದಷ್ಟೇ. ನಾನು ಯೂಸ್ ಮಾಡೋದು ಡವ್ ಸೋಪ್. ನಾನು 2-3 ಸಲ ತೊಳೆದೆ. ನೀವು ಅಷ್ಟು ಸಲ ತೊಳಿಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೆ ಅಲ್ವಾ, ಹಾಗಾಗಿ ನೀಟಾಗಿ ಕತ್ತು ಎಲ್ಲ ತೊಳ್ಕೊಂಡು. ಆ್ಯಕ್ಚುಲಿ ನಾನು ಬೆಳಗ್ಗೆ ಒಂದು ಮದುವೆಗೆ ಹೋಗಿದ್ದೆ, ನೀಟಾಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಐಲೈನರು ಕಾಜಲ್ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ 2-3 ಸಲ ತೊಳೆದೆ. ಇಲ್ಲ ಅಂದರೆ ನಾನು ಒಂದೇ ಸಲ ತೊಳಿತಾ ಇರೋದು. ಇದು ನನ್ನ ನ್ಯಾಚುರಲ್ ಸ್ಕಿನ್ ಆಯಿತಾ. ಆಮೇಲೆ ನಾವು ಮುಖನ ಒರೆಸ್ಬೇಕಾದ್ರೂ ಅಷ್ಟೇ ರಬ್ಬ ಅಂತ ಉಜ್ಜಬಾರ್ದು. ಸುಮ್ಮನೆ ಸಾಫ್ಟಾಗಿರೋ ಕಾಟನ್ ಟವಲಲ್ಲಿ ಹಿಂಗೆ ಟ್ಯಾಪ್ ಮಾಡಬೇಕು ಅಷ್ಟೇ. ಥರ ನೀರೆಲ್ಲ ಹೀರ್ಕೊಳ್ಳೋ ಥರ ಇದೆ ನೋಡಿ ನನ್ನ ನ್ಯಾಚುರಲ್ಲು ಸ್ಕಿನ್ನು. ರೋಟೀನು ನೀವು ಹೇಳ್ತೀರಲ್ಲ, ನೈಟ್ ರೋಟೀನ್ ತೋರಿಸಿ, ಬೆಳಗ್ಗೆ ರೋಟೀನ್ ತೋರಿಸಿ, ನಂಬ್ತೀರಾ ಬಿಡ್ತೀರಾ ಗಾಯ್ಸ್? ನಾನು ಅಂಥ ಏನು ಡೀಪಾಗಿ ಫಾಲೋ ಮಾಡಲ್ಲ. ನನ್ನ ಮುಖಕ್ಕೆ ಏನು ಅಪ್ಲೈ ಮಾಡ್ತೀನಿ ಸಂಜೆ ಹೊತ್ತು ಅದನ್ನು ತೋರಿಸ್ತೀನಿ. ಚಾರು ಇಲ್ಲ, ಟ್ಯೂಷನ್ಗೆ ಹೋದ್ಲು, ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೆ ಅವಳಿಗೆ. ಸೊ ಬಟ್ ಆದರೆ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಟ್ರೈಪಾಡ್ಗೆ ಹಾಕ್ಬಿಡೋದೇ ಬೆಸ್ಟು. ನಾನು ಈ ಟ್ರೈಪಾಡೇ ಯೂಸ್ ಮಾಡಲ್ಲ. ಅಪರೂಪಕ್ಕೆ ಒನ್ಸಿನ ವೈಲ ಅನ್ನೋ ಥರ ಟ್ರೈಪಾಡ್ ತೆಗಿತೀನಿ. ಸಿಸ್ಟರ್ ಒಬ್ಬರು ತುಂಬ ಚೆನ್ನಾಗಿ ಕಮೆಂಟ್ ಹೇಳಿದರು ನನಗೆ, ನಿಮ್ಮದು ಸ್ಕಿನ್ನು ಚೆನ್ನಾಗಿದೆ ಸಿಸ್, ನೀವು ಯಾವ ಕ್ರೀಮ್ ಹಾಕ್ತೀರಾ ಅಂತ. ಸೆಟಾಪ್ ಇಲ್ಲ ಅವ್ರದ್ದು ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರು. ಇಷ್ಟೇ ಒಂದೇ, ಅದು ಬೆಳಗ್ಗೆ ಆಗಿರಲಿ ಅಥವಾ ಸಂಜೆ ಆಗಿರಲಿ ನಾನು ಸೆಟಾಪ್ ಇಲ್ಲ ಅವ್ರದ್ದೇ ಯೂಸ್ ಮಾಡೋದು. ಸೊ ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ, ವಿತ್ ಕೆಮಿಕಲ್ ಫ್ರೀ. ಅದಕ್ಕೋಸ್ಕರ ಆಮೇಲೆ ಒಬ್ಬೊಬ್ಬರು ನಾನು ಎಷ್ಟೋ ಸತ ಅಂದರೆ ಮೀನ್ಸ್ ನನಗೆ ಫ್ರೆಶ್ ಅಪ್ ಆದೆ ಅಂತ ಅಂದ್ಬಿಟ್ಟು ಮುಖ ತೊಳೆದೆ ಅಂದ್ಬಿಟ್ಟು ಹಾಕ್ತಾ ಇರೋದು. ಸಂಜೆ ಟೈಮು ನಾನು ಎಲ್ಲಾರ ಹೊರಗಡೆ ಹೋಗುವಾಗ ಮಾತ್ರ ನಾನು ಸಂಜೆ ಹೊತ್ತು ಕ್ರೀಮು ಗೀಮು ಹಾಕ್ಕೊಳ್ಳೋದು. ನೈಟ್ ಕ್ರೀಮು ಬೆಳಗ್ಗೆ ಕ್ರೀಮು ಅಂತೇನಿಲ್ಲ. ಸ್ನಾನ ಮಾಡಿದಾಗ ಒಂದ್ಸಲ ಹಾಕ್ತೀನಿ, ಕೈ ಕಾಲಿಗೆಲ್ಲ ಹಾಕ್ತೀನಿ, ಮುಖಕ್ಕೂ ಹಾಕ್ತೀನಿ. ಸೆಟಾಪ್ ಇಲ್ಲ ಅವ್ರದ್ದು ಮಾಯ್ಶ್ಚರೈಸರು ಚೆನ್ನಾಗಿದೆ ಗೈಸ್. ಆಮೇಲೆ ಪಾಂಡ್ಸ್ ಅವ್ರದ್ದು ಕಾಣಿಸ್ತಾ ಇದೆ ನಿಮಗೆ, ಉಲ್ಟಾ ಕಾಣಿಸ್ಬೋದು ಅದು ಕ್ಯಾಮ್ರಾಗೆ. ಆಲ್ರೆಡಿ ಅದು ಖಾಲಿ ಆಗ್ತಾ ಬಂತು. ಇಷ್ಟು ಯೂಸ್ ಮಾಡಿದ್ದೀವಿ, ಚೆನ್ನಾಗಿದೆ. ನಿಮ್ಗೆ ತೋರಿಸೋಣ ಅಂತ ನಾನು ಆ್ಯಕ್ಚುಲಿ ನಾನು ಜಾಸ್ತಿ ಸಂಜೆ ಹೊತ್ತು ಮುಖಕ್ಕೆ ಏನೂ ಹಾಕಲ್ಲ. ಪೂಜೆ ಗೀಜೆ ಮಾಡೋವಾಗ ಕುಂಕುಮ ಹಾಕೋತೀನಿ, ಅದು ಬಿಟ್ಟರೆ ಏನೂ ಹಾಕಲ್ಲ. ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ಅಥವಾ ಸ್ಕಿನ್ ರೊಟೀನ್. ಇವಾದ ಒಂಚೂರು ಲೈಪ್ ಬಾಮ್, ಟೀನ್ ಕುಂಕುಮ ಗಂಧ ಹಾಕೋತೀನಿ. ವಾರ ಏನಿಲ್ಲ, ಪೂಜೆನೂ ಏನೂ ಇಲ್ಲ. ಇಷ್ಟೇ ಗೈಸ್, ಇಷ್ಟೇ. ನಿಮ್ಮ ಹತ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ನಿಂತಿದ್ದೆ. ಸತೀಶು ಫೋನ್ ಮಾಡಿ ಗೋಡೌನಲ್ಲಿ ಹೋಗು, ವಾಟರ್ ಬಾಟಲ್ಸ್ ಬಂದಿದೆ, ಲೆಕ್ಕ ತಗೋ, ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ ಅಂತ ರೇಗಾಡಿದ್ರು. ಸೊ ಬೇಗ ಗೋಡೌನ್ಗೆ ಹೋಗಿ ಬಂದೆ. ನೋಡಿದ್ರಾ
ಗಂಧ ಕುಂಕುಮ ಎಲ್ಲ ಹಾಕೊಂಡು ರೆಡಿ ಆದೆ. ಸೊ ಜಿಟ್ಟು ಮೇಕಪ್ಪು ಏನು ಅನ್ನಿಸ್ತಾ ಇದೆಯಾ? ಸೊ ಇಲ್ಲ, ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ನೀವು ಆಯಿಲ್ ಮಸಾಜ್ ಅದಕ್ಕಿಂತ ಕೊಬ್ಬರಿ ಎಣ್ಣೆ ಮಸಾಜು ನಮ್ಗೆ ಆಗಲ್ಲ ಅನ್ನೋರು ಬಾದಾಮಿ ಎಣ್ಣೆ ಸಿಗುತ್ತೆ, ಅಥವಾ ಬಾದಾಮಿನ ಹಾಲಿನಲ್ಲಿ ನೆನೆಸ್ಬಿಟ್ಟು ಅದನ್ನು ತೇದ್ಬಿಟ್ಟು ಮುಖಕ್ಕೆ ಹಚ್ಚಿಬಿಟ್ಟು ಮುಖ ತೊಳೆಯೋದ್ರಿಂದನೂ ಸ್ಕಿನ್ ಚೆನ್ನಾಗಿರುತ್ತೆ, ಬ್ರೈಟಾಗಿರುತ್ತೆ. ಇದು ನನ್ನ ಕಡೆಯಿಂದ ಒಂದು ಟಿಪ್ ಅಂದ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಬಾದಾಮಿ ಹೊಟ್ಟೆಗೆ ತಿಂದರೂ ಇನ್ನೂ ಒಳ್ಳೆಯದೇ. ನಾನು ಡೈಲಿ 3-4 ನೀರಲ್ಲಿ ನೆನೆಸ್ಬಿಟ್ಟು ತಿಂತೀನಿ. ಹಾಲಲ್ಲಿ ತೇದ್ಬಿಟ್ಟು ಮುಖಕ್ಕೆ ಪ್ಯಾಕ್ ಥರ ಹಾಕಿ ಒಂದು 10-15 ನಿಮಿಷ ಬಿಟ್ಟು ಮುಖ ತೊಳೆಯೋದ್ರಿಂದನೂ ಸ್ಕಿನ್ ಚೆನ್ನಾಗಿರುತ್ತೆ, ಸ್ಕಿನ್ ಟೈಟ್ ಆಗುತ್ತೆ. ಏಜ್ದ ರಿಂಕಲ್ಸ್, ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅನ್ಬೋದು. ಬಟ್ ನನಗೆ ಬ್ಲ್ಯಾಕ್ ಸರ್ಕಲ್ಸ್ ಆಗ್ತಾಯಿದೆ, ಯೋಚನೆ ಜಾಸ್ತಿ ಆಯಿತು, ವಯಸ್ಸಾಗ್ತಾಯಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ಕೀ ಹಿಡ್ಕೊಂಡಿದ್ದೀನಿ. ಎಲ್ಲೋಗ್ತಾಯಿದ್ದೀನಿ ಅಂದರೆ ನಮ್ಮದು 2nd ಫ್ಲೋರ್ ಮನೆ ಖಾಲಿ ಮಾಡ್ಕೊಂಡು ಹೋಗಿ 3-4 ಡೇಸ್ ಆಯಿತು. ಎಂಥ ಸತೀಶ್ ಅಂದರೆ ಇವರು ನನ್ನ ಪತಿದೇವರು, ಅಷ್ಟು ಬೇಜವಾಬ್ದಾರಿ. ಅವ್ರ ಕೆಲಸ ಆಗಿಬಿಟ್ರೆ ರಾತ್ರಿ ನಿದ್ರೆ ಮಾಡಲ್ಲ, ಊಟ ಮಾಡಲ್ಲ, ಕೆಲಸ ಅಂತಿರ್ತಾರೆ. ಬಟ್ ಅವ್ರು ಖಾಲಿ ಮಾಡ್ಕೊಂಡು ಹೋಗಿ 4 ದಿನ ಆಗಿದೆ. ಪೇಂಟ್ ಅವ್ರು ಬಂದಿದ್ದಾರೆ. ಏನು ಖಾಲಿ ಹೆಂಗಿಟ್ಟಿದ್ದಾರೆ ಮನೇನ, ಏನು ಎಂತ ಚೆಕ್ ಮಾಡಿಲ್ಲ ಗೈಸ್. ನನಗೆ ಹೇಳ್ತಾ ಇದ್ದಾರೆ, ಪೇಂಟ್ ಅವ್ರು ಬಂದಿದ್ದಾರೆ, ಹೋಗು ಒಂಚೂರು ಕೀ ತೆಕ್ಕೊಡು, ನೋಡು, ಮಾಡು ಅಂತ. ಏನೇನು ಮಾಡಿದಾರೋ, ಏನು ಎತ್ಕೊಂಡು ಹೋಗಿದಾರೋ, ಏನು ಬಿಟ್ಟೋಗಿದಾರೋ, ಏನು ಮುರಿದಾಕೋಗಿದಾರೋ, ಕಿತ್ತಾಕೋಗಿದಾರೋ, ಬನ್ನಿ ನೋಡ್ಕೊಂಬರೋಣ. ಪ್ರತಿ ಸತಿ ಅಂತೀರ ಸತೀಶಣ್ಣ ಸರಿ ಅಂತ. ಇಂಥ ವಿಷಯಗಳಲ್ಲಿ ನಿಮ್ಮ ಸತೀಶಣ್ಣ ಫುಲ್ಲು ನೆಗ್ಲಿಜೆನ್ಸು. ಸೊ ಅದಕ್ಕೆ ನನಗೆ ಅವ್ರಿಗೆ ಆಗೋದೇ ಇಲ್ಲ. ಒಂದು ಟೈಮು ಇದೆಲ್ಲ ಕಟ್ ಮಾಡಿದ್ರು, ಕಲ್ಲೆಲ್ಲ ಗಮ್ ಹಾಕಿ ಪ್ಯಾಕ್ ಮಾಡಿಸಿದ್ವಿ. ಹೋ ಪೇಂಟ್ ಮಾಡಿಸಿ ಇನ್ನೂ 3 ತಿಂಗಳಾಗಿಲ್ಲ, ಇದು ಮುರಿದಾಕಿದ್ದಾರೆ. ನನಗೂ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದಾರೆ ಹೋಗು ನೋಡ್ಕೊಂಬ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅಳ್ಳಾಡ್ತಾಯಿದೆ. ಡೋರ್ ಲಾಕ್ ಅಳ್ಳಾಡ್ತಾಯಿದೆ. ಅಪ್ಪ ಬಂದ ತಕ್ಷಣ ಆಘಾತ. ಬಲ್ಪೆಲ್ಲ ಬಿಚ್ಕೊಂಡು ಹೋಗಿದ್ದಾರೆ, ವಯರೆಲ್ಲ ನೇತಾಡ್ತಿದೆ. ಈ ಫ್ಯಾನ್ ಒರೆಸಿ ನಾವು ಕ್ಲೀನ್ ಮಾಡಿಕೊಟ್ಟಂಗೆ ಒರೆಸಿದ್ದೇನೋ ಮೇ ಬಿ. ಗೋಡೆ ಎಲ್ಲ ಕಿತ್ತಾಕಿದ್ದಾರೆ. ಯಪ್ಪ ದೇವಾ ಭಗವಂತ. ಗೈಸ್, ಅವ್ರು ಜಸ್ಟ್ 11 ಮಂತ್ಸ್ ಅಷ್ಟೇ ಇದ್ದಿದ್ದು, ಈ ಹುಟ್ಟು ಮಾಡಿದ್ದಾರೆ 11 ಮಂತ್ಸ್ಗೆ. ಇನ್ನೇನಾದರೂ ವರ್ಷಾನುಗಟ್ಟಲೆ ಇದ್ದಿದ್ರೆ ದೇವ್ರ ಮನೆ. ಏನು ಗೈಸ್, ನಾವು ಮನೆ ಎಷ್ಟು ಕಷ್ಟಪಟ್ಟು ಕಟ್ತೀವಿ, ಹ್ಯಾಂಡ್ಲು ಮುರಿದಾಕಿದ್ದಾರೆ. ಅವ್ರು ಖಾಲಿ ಮಾಡ್ಕೊಂಡು ಹೋಗುವಾಗ ಯಾರೇ ಆಗಲಿ ನೋಡಿ ಬಂದು ಚೆಕ್ ಮಾಡ್ತಾರೆ. ಈಗ ಸತೀಶ್ಗೆ ಚೆಕ್ ಮಾಡೋಕ್ಕಾಗಲಿಲ್ಲ ಅಲ್ವಾ, ನನಗಾದರೂ ಹೇಳ್ಬೋದಿತ್ತು. ಯಪ್ಪ ಗೈಸ್, ಎಷ್ಟು ಗಲೀಜಾಗಿಟ್ಟಿದ್ದಾರೆ ನೋಡಿ, ನೀವೇ ನೋಡಿ. ಅಡುಗೆ ಮನೆ ಟೇಲ್ಸ್ಗೆಲ್ಲ ಮೊಳೆ ಹೊಡೆದಿದ್ದಾರೆ. ಮೊಳೆ ಹೊಡೆಯೋ ಬದಲು ಸ್ಟಿಕ್ಕರ್ ಥರ ಬರುತ್ತಲ್ಲ, ಅದನ್ನು ಸ್ಟಿಕ್ ಮಾಡ್ಬೋದಿತ್ತು. ಏನಕ್ಕೆ ಮೊಳೆ ಹೊಡೆದ್ರು ಇವರು? ಏನಪ್ಪ, ನನಗಂತೂ ಒಂದು ಅರ್ಥ ಆಗಲ್ಲ. ನಾವೇ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತೀವಿ, ಮಿಕ್ಸಿ ಪಾಯಿಂಟಿಂದ ಹಿಡಿದು ಪ್ರತಿಯೊಂದು. ಇಷ್ಟು ಗಬ್ಬಾಗಿಟ್ಟಿದ್ದಾರೆ. ಪೇಂಟ್ಗೆ ಅಮೌಂಟು ಇಟ್ಕೊಂಡಿಲ್ಲ ಇವರು. ಈ ಥರ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ದಿದ್ರೆ ನಂಗೆ ಬೇಜಾರಾಗ್ತಿರಲಿಲ್ಲ, ಬಂದವರು ಯೂಸ್ ಮಾಡ್ಕೋತಿದ್ರು. ಈ ಥರ ಅಡುಗೆ ಮನೆ ಟೇಲ್ಸ್ಗೆಲ್ಲ ಮೊಳೆ ಹೊಡೆದಿದ್ದಾರೆ. ತುಂಬ ಗಲೀಜು. ಹ್ಯಾಂಡ್ಲೆಲ್ಲ ಮುರಿದಾಕಿದ್ದಾರೆ, ಅದನ್ನು ನೋಡ್ಕೊಂಡಿಲ್ಲ ಇವರು. ಗ್ಲಾಸ್ ಎಲ್ಲ ಹೋಗಿದೆ. 4 ಗ್ಲಾಸ್ ಇತ್ತು, 2ಕ್ಕೆ ಬಂದಿದೆ. ಇವತ್ತು ಹೇಳ್ತಾ ಇದ್ದಾರೆ ಅವ್ರು ಖಾಲಿ ಮಾಡ್ಕೊಂಡು ಹೋದಾಗ ಎಲ್ಲೋಗಿದ್ರು ಇವರು. ವಾಶ್ರೂಮ್ ಅಂತೂ ಹೋಗೋದೇ ಬೇಡ, ನೋಡೋದೇ ಬೇಡ ವಾಶ್ರೂಮ್ನ. ನೋಡಿ ಗೈಸ್, ಹಿಂಗೆ ಕೊಟ್ಟಿದ್ವಾ ನಾವು ಅವ್ರಿಗೆ ಮನೇನ? ಹಿಂಗೆ ಕೊಟ್ಟಿದ್ವಾ? ನೋಡಿ ಹಳ್ಳಾಡ್ತಾ ಇದೆ. ಮೀನ್ಸ್ ಕೆಳಗಡೆ ಸ್ಕ್ರ್ಯೂ ಬಿದ್ದೋಗಿದೆ. ಯಾಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂದರೆ ಸತೀಶ್ಗೆ ತೋರ್ಸೋಕ್ಕೆ. ಒಂದು ಬಲ್ಪ್ ಇಲ್ಲ, ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ ನೋಡಿ. ಕೆಳಗಡೆ ಸ್ಕ್ರ್ಯೂ ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ಕ್ರ್ಯೂ ಇಲ್ಲಿ ನನ್ನ ಫಿಂಗರ್ ಬರ್ತಾ ಇದೆಯಲ್ಲ,
ಸ್ಕ್ರ್ಯೂ ಬಿದ್ದೋಗಿದೆ. ಯಪ್ಪ, ಒಂದು ಬಲ್ಪ್ ಇಟ್ಟಿಲ್ಲ. ಒಂದು ನಾವು ನಂಬ್ತಿರೋ ಬಿಡ್ತಿರೋ ನಾವೇ ಎಲ್ಲ ಹ್ಯಾಂಗರ್ನ ಫಿಕ್ಸ್ ಮಾಡಿದ್ದೀವಿ ನೋಡಿ. ಎಲ್ಲ ಬಲ್ಪು 2 ಕಡೆನೂ ಯಾವುದಾದ್ರೂ ಯೂಸ್ ಆಗಲಿ ಅಂತ. ನಾವಿರೋ ಮನೆ ನಮ್ಮನೆ ಥರ ನೋಡ್ಕೋತಾರೆ ಎಲ್ಲ. ಒಬ್ಬೊಬ್ಬರು, ಎಲ್ಲರೂ ಅಲ್ಲ, ಒಬ್ಬೊಬ್ರು ನಿಜ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಗೈಸ್. ನಮ್ಮದು 6 ಮನೆ ನಾವು ರೆಂಟ್ ಕೊಟ್ಟಿದ್ದೀವಿ. ಎಲ್ಲ ಮನೆಯೂ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೈಸ್. ಯಾರಾದರೂ ವಾಲ್ಡ್ ರೂಫ್, ಇದು ವಾಲ್ಡ್ ರೂಫ್ಗೆ ಮೊಳೆ ಹೊಡಿತಾರ ನೋಡಿ. ವಾಲ್ಡ್ ರೂಫ್ಗೆ ಮಳೆ ಹೊಡೆದ್ರೆ ಮರ ಪೀಸ್ ಆಗಲ್ವಾ? ನೀವೇ ನೋಡಿ, ಇಲ್ಲಿ ನೋಡಿ, ಇದು ಸಿಗಳೋಗಿದೆ. ಹಿಂಗಂದ್ರೆ ಬಂದ್ಬಿಡುತ್ತೆ ಇದು ಫ್ಲೇವುಡ್ಡು. ಇಲ್ಲಿ ನೋಡಿ ಬರ್ತಾ ಇದೆ ಇಲ್ಲಿ. ಎಂಥ ಜನ ಇವರು. ಅದಕ್ಕೆ ಇವರು ನಾನಿಲ್ದರ ಹೊತ್ತಲ್ಲಿ ಮೆತ್ತಗೆ ಮಳ್ಳ್ರ ಥರ ಖಾಲಿ ಮಾಡ್ಕೊಂಡು ಹೋಗಿರೋದು. ಜೊತೆಗೆ ಎಲ್ಲ ಹ್ಯಾಂಡಲ್ಸ್ಗಳು ಹೋಗಿದ್ದಾವೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಎಲ್ಲ ಖಾಲಿ ಕಸ ಪಸ ಬಿಟ್ಟು ಹೋಗಿದ್ದಾರೆ, ಬೇರೆ ಏನು ಇಟ್ಟಿಲ್ಲ ಇವರು. ಈ ಖಾಲಿದು ಏನಕ್ಕೆ ನಮಗೆ ಎತ್ಕೊಂಡು ಹೋಗ್ಬೇಕು ತಾನೆ? ಖಾಲಿ ಏನಕ್ಕೆ ಕಸ? ಇದು ಡಸ್ಟ್ಬಿನ್ ಕ್ಲೀನ್ ಮಾಡೋರ ನಾವು. ಈ ಮಾತ್ರೆ ಖಾಲಿ ಡಬ್ಬ, ಕಸದ ಡಬ್ಬ ಇಟ್ಬಿಟ್ಟು ಹೋಗೋರೆ. ಆಮೇಲೆ ಇಲ್ಲಿ ನೋಡಿ ಗೈಸ್, ನೋಡಿದ್ರ ಪ್ರತಿ ಒಂದು ಹ್ಯಾಂಡ್ಲೂ ಮುರಿದೋಗಿದೆ. ಇಲ್ಲಿ ನೋಡಿ, ಜೋ ಭಗವಂತ. ಇನ್ನು ಮೇಲ್ಗಡೆ ಹ್ಯಾಂಡಲ್ಗಳ ಕತೆ ಏನೋ ಗೊತ್ತಿಲ್ಲ. ಇದಕ್ಕೆ ಪೇಂಟ್ಗೆ ಎಲ್ಲದಕ್ಕೂ ನಾನು ಇದ್ದಿದ್ರೆ ಈ ಥರ ಅಮೌಂಟು ಈ ಥರ ಇದೆಲ್ಲ ಹಾಳು ಮಾಡಿದ್ದೀರಾ ಅಂತ ಹೇಳಿ ಅಮೌಂಟ್ ಒಂದಿಷ್ಟು ಕಟ್ ಮಾಡ್ಬೋದಿತ್ತು. ಈಗೇನು ನಿಮ್ಮ ಹತ್ರ ಹೇಳ್ಕೊತಾ ಇರೋದಷ್ಟೇ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ಅವರು ಬಿಟ್ಟು ಹೋಗಾಯಿತು, ಅವರು ಅಮೌಂಟ್ ಎಲ್ಲ ಸೆಟ್ಲ್ ಮಾಡಾಯಿತು ಸತೀಶು. ಈಗೆಂತ ಯೂಸ್ ಇಲ್ಲ. ಬಟ್ ಆದರೂ ಅಟ್ಲೀಸ್ಟ್ ಅವ್ರಿಗೊಂದು ಕರ್ಕಸಿಗಾದರೂ ಒಂದು ಈ ಥರ ಇದೆಲ್ಲ ಮುಗಿದೋಗಿದೆ ಅಕ್ಕ, ಇಷ್ಟು ಇದ್ದಿದ್ದಕ್ಕೆ ಒಳ್ಳೆ ಅಕ್ಕ ಥರ ಹೇಳ್ಬೋದಿತ್ತು ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಹೋಗುವ ಬಲ್ಪು ಪಲ್ಪು ಗಿಲ್ಪು ಎಲ್ಲ ಬಿಚ್ಕೊ ಹೋಗೋರೆ. ಎಲ್ಲ ಬಲ್ಪು ನಾವೇ ಹಾಕಿದ್ವಿ. 5ರಿಂದ 6 ಬಲ್ಪ್ ಹಾಕಿದ್ವಿ. ಇಲ್ಲಿ ಗೋಡೆಗೊಂದು ಮೊಳೆ, ಎಲ್ಲ ಬಲ್ಪು ಬಿಚ್ಕೊಂಡು ಹೋಗಿದ್ದಾರೆ. ನಾನಾಗಲೇ ಅಂದಂಗೆ ಚಾರು ಬರ್ಡೇ ಇತ್ತಲ್ವ, ಸೊ ಸತೀಶು ಸಿಟಿಗೆ ಹೋಗ್ತಾಯಿದ್ರು, ನಾನು ಬರ್ತೀನಿ ಅಂತ. ಬಿಕಾಸ್ ಅವಳಿಗೇನು ತೊಗೊಂಡಿರಲಿಲ್ಲ. ನಾಳೆ ಫುಲ್ ಕೆಲಸ ಇದೆ, ನಾಳೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಇವಾಗಲೇ ಹೋಗಿ ಬರೋಣ ಅಂತ ಡಾಲ್ಫಿನ್ಗೆ. ಸೊ ನನಗೂ ಬೇಜಾರಾಗಿತ್ತು, 3-4 ಡೇಸಿಂದ ಹಿಂಗೆಲ್ಲ ಆಯ್ತಲ್ಲ ಮೊಬೈಲ್ದು ಅಂತ. ಅದೇ ಬೇಜಾರಲ್ಲೇ ಇದ್ದೆ. ಏನೂ ಮಾಡೋಕ್ಕಾಗಲ್ಲ. ಮಸ್ಟ್ ಮೂವ್ ಆನ್, ಲೈಫ್ ಇಸ್ ಮೂವ್ ಆನ್. ಕರೆಕ್ಟಾಗಿ ಅವತಾರ ತಗೊಳ್ಬೋದ ನಾನು ಬೋಳಿ ಸತೀಶು ಯಾರಿಗೋ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ. ಕೇಳಿಸ್ಕೊಂಡ್ರ ಫೋನಲ್ಲಿ ಬೈತಾ ಇದ್ದಾರೆ. ಕೆಲಸದ ಟೆನ್ಷನ್ನು, ಯಾರೋ ಕೈ ಕೊಟ್ಟಿದ್ದಾರೆ ಹಿಡ್ಕೋಕೋ. ಸೊ ಕೆಲಸದಲ್ಲಿ ಬೈತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ನನ್ನ ಕಷ್ಟ, ನನಗೆ 3,000 ವೀಡಿಯೋ ಡಿಲೀಟ್ ಆಯಿತು ಅಂತ. ನಾನು ಯಾರಿಗೆ ಹೇಳ್ಕೊಳ್ಳಿ? ನನ್ನ ಮಗನ ಕಷ್ಟ, ನನ್ನ ಮಗನಿಗೆ, ನನ್ನ ಮಗಳ ಕಷ್ಟ, ನನ್ನ ಮಗಳಿಗೆ, ಎಲ್ರಿಗೂ ಲೈಫಲ್ಲಿ ಒಂದೊಂದು ಥರ ಕಷ್ಟ ಇದ್ದಿದ್ದೆ. ಕಷ್ಟ ಮಾಮೂಲಿ. ಇದು ಯಾವ ಫ್ಲೇವರು? ಇದು 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 ಕೆಳಗಡೆ ಅದು ಪಕ್ಕದ್ದು, ಅದು ಬ್ಲ್ಯಾಕ್ ಫಾರೆಸ್ಟ್ ಬೇಡ ರೀ. ವೈಟ್ ಕಲರ್ ತಗೊಳ್ಳಿ. ಇದು ಬೇಡ, ಅದು ವೈಟ್ ಯಾರು ತಿಂತಾರೆ? ಕ್ರೀಮು ಬರೆಯೋದು. ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಕೇಕ್ ಅಲ್ಲ ಅದು. ಹೌದಾ? ಇದು ಕೆಳಗಡೆದು ಬ್ಲ್ಯಾಕ್ ಫಾರೆಸ್ಟಾ? ಎಷ್ಟದು? ನನ್ನ ಮಗ ಒಂದೊಂದ್ಸಲಿ ಕಿಯ ಪಯ್ಯ ಮಾಡ್ತಾನೆ. ಅದು ತಗೋ, ಇದು ತಗೋ. ಬರ್ಡೇ ಇರೋದು ಅವಳಿಗೆ ಯಾವ್ದು ಇಷ್ಟ ಬರುತ್ತೆ ಅದು ತೊಗೊಳ್ಳಿ, ಸುಮ್ಮನೆ ಇರೋ ಅಂತಂದರೂ ಕೇಳ್ತಾ ಇಲ್ಲ. ನನಗೆ ಬಿಸ್ಕಾಫ್ದು ಬಿಸ್ಕೆಟದ್ದು ಮಾಡ್ತಾರಲ್ಲ, ಅದು ಬಿಸ್ಕಾಫ್ ಕೇಕ್ ತೊಗೋಬೇಕು ಅಂತ ಅನ್ನಿಸ್ತಾಯಿತ್ತು, ಐಸ್ ಕ್ರೀಮ್ ಕೇಕು. ಸೊ ನೋಡ್ತಾ ಇದ್ದೆ, ತಿನ್ನೋ ಫ್ಲೇವರ್ ಬದಲು ಬೇರೆ ಏನಾದರೂ ವೆರೈಟಿ ತೊಗೋಬೋದಲ್ವ, ಟ್ರೈ ಮಾಡ್ಬೋದಲ್ವ ಅಂತ. ಸೊ ಇಲ್ಲೂ ಕೂಡ ಐಸ್ ಕ್ರೀಮ್ ಕೇಕ್ಸ್ ಎಲ್ಲ, ಅಂದರೆ ಮೀನ್ಸ್ ಇದು ಆರ್ಡರ್ಗೆ ಮಾಡಿಟ್ಟಿದ್ದು, ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ.
ಎಲ್ಲೋದ್ರೂ ಈ ಚಾಕ್ಲೇಟು ಐಸ್ ಕ್ರೀಮ್ ಮೇಲೆ ಹೋಗುತ್ತೆ ಕಣ್ಣು. ಈ ನಡುವೆ ಯಾಕಂದರೆ ಎದಪ್ಪಂಗೆ ಕೊಡಿಸಿ ಸೊ ನಾವು ಸ್ವಲ್ಪ ಟೇಸ್ಟ್ ಮಾಡಿ ಬಾಯಿ ರುಚಿ ಹತ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಒಂದು ಮ್ಯಾಂಗೋ ಫ್ಲೇವರ್ದು ಒಂದು ಐಸ್ ಕ್ರೀಮ್ ತೊಗೊಂಡೆ, ಯಾಕಂದರೆ ಎದು ಪಾಪು ಬರ್ತಾ ಇರ್ತಾನಲ್ವ ಮನೆಗೆ, ಹಾಗಾಗಿ. ಆಮೇಲೆ ಇದನ್ನು ಚೆಕ್ ಮಾಡ್ತಾಯಿದ್ದೆ, ಅದೆಲ್ಲ ಆರ್ಡರ್ ಕೇಕು ಮೇಡಮ್, ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ನಾಳೆ ಕೊಡ್ತೀವಿ ಅಂತ ಅಂದರು. ಸೊ ಇದು ಚೆನ್ನಾಗಿತ್ತು, ಸ್ಟ್ರಾಬೆರಿದು. ನಂಗೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತು. ಡಿಫ್ರೆಂಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ. ಕ್ಯಾಂಡಲ್ ಇಸ್ಕೊ, ಸ್ಪಾರ್ಕಲು ಅವರು ಕೊಡ್ತಾರೆ, ಕೊಡ್ತೀರಲ್ಲ ಕ್ಯಾಂಡಲ್ ಸ್ಪಾರ್ಕಲ್. ಬಿಡು ಅದೆಲ್ಲ ಸಾಕು ಬೇಡ. ಸೊ ಫೈನಲಿ ಕೇಕ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಚಿಪ್ಸ್ ಎಲ್ಲ ತೊಗೊಂಡು ಅವನೇನೋ ಕುರ್ಕುರೆ ಅದು ಇದು ಎಲ್ಲ ತೊಗೊಂಡು ಇದನ್ನು ಕಂಡುಬಿಟ್ಟಿದ್ದಾಳೆ ಮಮ್ಮಿ. ಇದು ಗಿಫ್ಟೆಡ್ ಮಮ್ಮಿ, ಡಾಲ್ ವಿತ್ ಚಾಕ್ಲೇಟ್ಸು, ಕೊಡಿಸಿ ಮಮ್ಮಿ, ಚೆನ್ನಾಗಿರುತ್ತೆ ಮಮ್ಮಿ, ಕೊಡಿಸಿ ಮಮ್ಮಿ ಅಂತ ಹಿಡ್ಕೊಂಡು ಕೂತಿದ್ದಾಳೆ. ಹೋಗೋದಲ್ಲ ಅಣ್ಣ, ವಿಕಾಸ್ ಅಣ್ಣ, ಮತ್ತೆ ಇನ್ನೆಲ್ಲಿ ಇಡ್ತೀಯಪ್ಪ, ನನ್ನ ಗಾಡೀಲಿ ಇಡಬೇಡ. ಸೊ ಅಲ್ಲಿಂದ ಮನೆಗೆ ಬಂದು ಮನೇಲಿ ಕೇಕೆಲ್ಲ ಫ್ರಿಜ್ಗೆ ಇಟ್ಬಿಟ್ಟು ಈಗ ಟೂಟ್ಸಿಗೆ ಬಂದಿದ್ದೀವಿ. ಇದು ಹರ್ಷಾಬರ್ ಅಂತ ಇದೆ. ಸೊ ಅಲ್ಲಿರೋಂಥ ಟೂಟ್ಸಿ, ಬಿಕಾಸ್ ಆಫ್ ಇದು ಸತೀಶ್ ಫ್ರೆಂಡ್ದೇನೆ, ಅವ್ರ ಫ್ರೆಂಡ್ದು ಅಂತ ಅಲ್ಲ, ಬಟ್ ಚೆನ್ನಾಗಿ ಮಾಡ್ತಾರೆ. ಫ್ರೈಡ್ ರೈಸ್, ನೂಡಲ್ಸ್, ರೋಟಿ ಕರಿ ಜೊತೆಗೆ ರುಮಾಲಿ ರೊಟ್ಟಿ, ಜೊತೆಗೆ ನಮ್ಮ ಆರ್ಡ್ರ್ ಇದ್ದಾಗಲೂ ರೊಟ್ಟಿ ಕರಿ, ರೊಟ್ಟಿ, ಬಟರ್ ನಾನ್, ಕೊಲ್ಚಾ ಇವರೇ ಬಂದು ಒಡೆದು ಕೊಡೋದು. ಸೊ ನಾವು ಆರ್ಡ್ರ್ ಕೊಡ್ತಾಯಿರ್ತೀವಿ ಇವರಿಗೆ. ಸೊ ಅಲ್ಲೇ ಬಂದ್ವಿ. ಇವನಂತೂ ಡ್ರೈ ಗೋಬಿ ತೊಗೊಂಡ. ಇವನಿಗೆ ನೀವೇನೇ ಕೊಡಿಸಿ ಚುರುಮುರಿ ಅಂತಿರ್ತಾನೆ ಯಾವಾಗ ನೋಡಿದ್ರೂ. ಇವನೊಬ್ಬ ದೊಡ್ಡ ಬಿಗ್ ಚುರುಮುರಿ ಲವರ್ ಅಂತ ಹೇಳ್ಬೋದು. ಸೊ ಡ್ರೈ ಗೋಬಿ ಮತ್ತು ಗೋಬಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕಲರ್ ಏನೂ ಹಾಕಲ್ಲ, ಟೇಸ್ಟಿಂಗ್ ಪೌಡರ್, ಅಜಿನಮೋಟೊ ಈ ಥರದ್ದೆಲ್ಲ ಏನೂ ಹಾಕಲ್ಲ, ನ್ಯಾಚುರಲ್ ಆಗಿ ಮಾಡಿಕೊಡ್ತಾರೆ. ನಾವು ಬಂದರೆ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಇಲ್ಲಿಗೇ ಬರೋದು. ಸೊ ಅದ್ರ ಜೊತೆ ಗೋಬಿ ತೊಗೊಂಡ್ವಿ, ಎಲ್ಲ ಒಂದು ತೊಗೊಂಡು ಎಲ್ಲರೂ ಶೇರ್ ಮಾಡಿಕೊಂಡು. ನಾನು ರೊಟ್ಟಿ ತೊಗೊಂಡೆ, ದಾಲ್ ತೊಗೊಂಡ್ರು ಸತೀಶು, ರೋಟಿ ಮತ್ತು ವೆಜ್ ದಾಲ್ ಕರಿ ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ತುಂಬ ದೊಡ್ಡದಾಗೂ ಇರುತ್ತೆ ಕ್ವಾಂಟಿಟಿ ವೈಸು. ಸೊ ಹಾಗಾಗಿ ಯಾರಿಗಾದ್ರೂ ಮೈಸೂರವರಾಗಿದ್ದರೆ, ಅಂದರೆ ಫಾಸ್ಟ್ ಫುಡ್ ಟೈಪ್ ತಿನ್ನಬೇಕು ಅನ್ನೋಗಿದ್ರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಫ್ರೆಂಡು ಅಂತ ಹೇಳ್ತಾ ಇಲ್ಲ, ನಾವು ಪ್ರತಿ ಸತ ತಿಂದಾಗ ಅಡ್ರೆಸ್ ಕೇಳ್ತಿರ್ತೀರ, ಅದಕ್ಕೋಸ್ಕರ. ಅವನು ಇದನ್ನೆಲ್ಲ ತಿಂದ್ಬಿಟ್ರೆ ಚುರುಮುರಿ ಕೊಡ್ಸಲ್ಲ ಅಂತ, ಇದನ್ನೆಲ್ಲ ತಿಂದ್ಬಿಟ್ರೆ ಚುರುಮುರಿ ಕೊಡ್ಸಲ್ಲ ಅಂತ ಅವನು. ನನ್ನ ಮಗಂದು ಇದ್ದಿದ್ದೇ ಕತೆ. ಸೊ ಬಿಲ್ಲೆಲ್ಲ ಪೇ ಮಾಡಿ, ಯಾರು ಏನೋ ಅಂದ್ಕೋಬೇಡಿ, ಇದು ಪ್ರಮೋಷನ್ನು ಹಾಗೆ ಹೀಗೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳಿದೆ. ಚುರುಮುರಿ ಅಂದರೆ ಪ್ರಾಣ ಬಿಡ್ತಾನೆ. ಸೊ ಚುರುಮುರಿ ತೊಗೊಂಡು ಮನೆಗೆ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು ವ್ಲಾಗು? ಇಷ್ಟ ಆಗಿದ್ರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.